ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ಧ್ವನಿ ಎತ್ತಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರೊಂದಿಗೆ ಶಿಕ್ಷಕರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ರಾಜ್ಯದಲ್ಲಿ 43,000 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಸರ್ಕಾರ ಸೂಕ್ತ ಸೇವಾ ಭದ್ರತೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಕರಿಗೆ ನೀಡುತ್ತಿರುವ 10,000 ರೂಪಾಯಿ ಗೌರವಧನವನ್ನು 30,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು. ಕಳೆದ ಹಲವು ತಿಂಗಳಿನಿಂದ ಬಾಕಿ ಉಳಿಸಿಕೊಂಡಿರುವ ಗೌರವಧನ ಬಿಡುಗಡೆ ಮಾಡುವ ಜೊತೆಗೆ ಗರ್ಭಿಣಿ ಶಿಕ್ಷಕರಿಗೆ ಗೌರವ ಸಂಭಾವನೆ ಜೊತೆಗೆ ರಜೆ ನೀಡಬೇಕು ಎಂದು ಒತ್ತಾಯಿಸಿದರು. ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡನೀಯ. ವಿಶ್ವವಿದ್ಯಾಲಯಗಳಿಗೆ 300ರಿಂದ 400 ಕೋಟಿ ರೂಪಾಯಿ ನೀಡಬೇಕಾಗಿದೆ. ಈ ಅನುದಾನ ನೀಡಲು ಸಾಧ್ಯವಾಗದೆ ಹಿಂದಿನ ಸರ್ಕಾರದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ. ಅತಿಥಿ ಶಿಕ್ಷಕರ ವಿಷಯದಲ್ಲಿ ಸರ್ಕಾರ ಮಾನವೀಯತೆಯಿಂದ ನಡೆದುಕೊಳ್ಳಬೇಕು ಎಂದು ಹೇಳಿದರು. ರಾಜ್ಯ ಸರ್ಕಾರ 10,000 ಏನು ಕೊಡ್ತಾ ಇದ್ರು ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು ಅವರ ಆಗ್ರಹ ಇದೆ, ಒತ್ತಾಯ ಇದೆ ರಾಜ್ಯ ಸರ್ಕಾರಕ್ಕೆ. ಏನು 10,000 ಕೊಡ್ಕೊಂಡು ಬರ್ತಾ ಇದ್ರು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದ್ಸಲ 2,500 ಜಾಸ್ತಿ ಮಾಡಿದೆ, ಮತ್ತೆ ಎರಡನೇ ಬಾರಿಗೆ ಮತ್ತೆ 2,500 ಜಾಸ್ತಿ ಮಾಡಿದೆ. ಅಂದ್ರೆ 5,000 ಸಿಗ್ತಾ ಇತ್ತು, ಅದು 10,000 ಆಗಿದೆ. ಅದು ಈಗ ಅವರ ಒತ್ತಾಯ ಆಗ್ರಹ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ 30,000 ರೂಪಾಯಿಗಳನ್ನ ಅವರಿಗೆ ಗೌರವಧನ ನೀಡಬೇಕು. ಛಲವಾದಿ ನಾರಾಯಣಸ್ವಾಮಿ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕರ ವೇತನ ಹೆಚ್ಚಳ ಮಾಡಬೇಕೆನ್ನುವ ಬೇಡಿಕೆ ಸರಿಯಿದೆ. ಇದರ ಜೊತೆಗೆ ಡೇಟಾ ಆಪರೇಟರ್ಗಳಿಗೆ ಕಳೆದ 7-8 ತಿಂಗಳಿಂದ ವೇತನ ದೊರೆತಿಲ್ಲ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶಿಕ್ಷಣ ಸಚಿವರು ಹಾಗೂ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗುವುದು. ಜೊತೆಗೆ ಸದನದಲ್ಲೂ ಈ ವಿಷಯ ಪ್ರಸ್ತಾಪಿಸಲಾಗುವುದು ಎಂದು ಹೇಳಿದರು. ಅವರಿಗೆ ರಜೆ ಕೊಡ್ತಾರೆ, ಇಲ್ಲಿ ಅದು ಕೂಡ ಇಲ್ಲ, ಭತ್ಯೆ ಕೊಡೋದಿಲ್ಲ. ಹೀಗೆ ಇದು ಅನ್ಯಾಯ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ನಾನು ಸರ್ಕಾರದ ಜೊತೆಯಲ್ಲಿ ನಾನು ಪತ್ರ ಮುಖೇನ ಇವತ್ತೇ ಬರೀತೇನೆ.